ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆಧಾರದ ಸ್ವಾಗತ. ತುಂಬ ದಿನಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಕಾರಣ ನಾವು ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಕೆಲಸ ಇರೋದ್ರಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಖಂಡಿತ ಸಮಯ ಸಿಕ್ಕಾಗ ವಿಡಿಯೋ ಮಾಡೇ ಮಾಡ್ತೀನಿ, ನಿಮ್ಮೆಲ್ಲರನ್ನು ನಿರಾಶೆ ಮಾಡೋದಿಲ್ಲ ಅಂತ ಹೇಳ್ತಾ ಇವಾಗ ವಿಜಯದಶಮಿ ಬಗ್ಗೆ ಮಾತಾಡೋಣ. ಈ ನವರಾತ್ರಿಯಲ್ಲಿ ನಾವು 9 ದುರ್ಗಾದೇವಿಯ 9 ರೂಪಗಳನ್ನು ನಾವು ಪೂಜಿಸ್ತೀವಿ. 9 ದಿನ ಕೂಡ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸ್ತೀವಿ. ಹಿಂದೂ ಸಂಪ್ರದಾಯದ ಹಬ್ಬಗಳಲ್ಲಿ ಅತ್ಯಂತ ಪ್ರಮುಖವಾದ ಹಬ್ಬ ಅಂದರೆ ಅದು ವಿಜಯದಶಮಿ, ದಸರಾ ಹಬ್ಬ ಅಂತ ನಾವು ಹೇಳ್ಬೋದು. ಈ ನವರಾತ್ರಿಯ ದಿನ ಪ್ರತಿಯೊಂದು ದಿನ ಕೂಡ ಪ್ರತಿಯೊಂದು ದೇವಿಯ ರೂಪವನ್ನು ಆರಾಧಿಸ್ತಾ ನಾವು ಪೂಜೆ ಮಾಡ್ತಾ ಇದ್ದೀವಿ. ಈ ಪೂಜೆ ಮಾಡೋದ್ರಿಂದ ನಮಗೆ ದೇವಿಯ ಅನುಗ್ರಹ ಸಿಗುತ್ತೆ. ನಮ್ಮೆಲ್ಲ ಆಸೆಗಳು ಕನಸುಗಳು ಈಡೇರುತ್ತವೆ. ಯಾವ ದೇವಿಗೆ ಯಾವ ಬಣ್ಣ ಇಷ್ಟ, ಯಾವ ದಿನ ನಾವು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಅನ್ನೋದನ್ನು ಈ ವಿಡಿಯೋದ ಮೂಲಕ ನೋಡೋಣ ಬನ್ನಿ. ಹಾಗಾದರೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ನಾವು ಪೂಜಿಸ್ತೀವಿ 22ನೇ ತಾರೀಕಿನಂದು. ಈ ಶೈಲಪುತ್ರಿಗೆ ತುಂಬ ಪ್ರಿಯವಾದ ಉಡುಪು ಯಾವುದು ಅಂದರೆ ಬಣ್ಣ ಯಾವುದು ಅಂದರೆ ಬಿಳಿಯ ಬಣ್ಣ. ಈ ಬಿಳಿಯ ಬಣ್ಣವು ಶಾಂತಿಯನ್ನು, ಶುದ್ಧತೆಯನ್ನು ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ಯಾವಾಗಲೂ ಶಾಂತವಾಗಿ ಈ ಬಣ್ಣ ನೋಡಿದ ತಕ್ಷಣ ಶಾಂತ ಮನಸ್ಸಿಗೆ ಈ ಬಣ್ಣದ ಬಟ್ಟೆಯನ್ನು ತಾವೆಲ್ಲರೂ ಕೂಡ ಧರಿಸಿ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಎರಡನೇ ದಿನ ನವರಾತ್ರಿ 2ನೇ ದಿನ ಸೆಪ್ಟೆಂಬರ್ 23ರಂದು ಕೆಂಪು ಬಣ್ಣವನ್ನು ಧರಿಸಬೇಕು. ಈ ಕೆಂಪು ಬಣ್ಣವನ್ನು ಧರಿಸುವಂತಹ ದೇವಿ ಬ್ರಹ್ಮಚಾರಿಣಿ. ಈ ಬ್ರಹ್ಮಚಾರಿಣಿ ದೇವಿಯು ನಾವು 23ನೇ ತಾರೀಕಂದು ನವರಾತ್ರಿ ದಿನ ಪೂಜಿಸ್ತೀವಿ. 2ನೇ ದಿನ ಈ ದೇವಿಯು ಈ ಬಣ್ಣವನ್ನು ತುಂಬ ಇಷ್ಟಪಡುತ್ತಾಳೆ. ಈ ಬಣ್ಣವು ಏನನ್ನು ಸಂಕೇತ ಮಾಡುತ್ತೆ ಅಂದರೆ ಶಕ್ತಿ, ಉತ್ಸಾಹ ಮತ್ತು ಧೈರ್ಯವನ್ನು ನೀಡುತ್ತೆ. ಈ ಬಣ್ಣ ಅತ್ಯಂತ ಪ್ರಿಯಕರವಾದದ್ದು ಮತ್ತು ದೇಹ ಮನಸ್ಸನ್ನು ಚೈತನ್ಯಗೊಳಿಸುತ್ತಂತೆ. ಈ ಬಣ್ಣ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತದೆ. ಈ ಬಣ್ಣವನ್ನು ಧರಿಸಿ ನೀವೆಲ್ಲರೂ ಕೂಡ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ. ನವರಾತ್ರಿಯ 3ನೇ ದಿನ ಸೆಪ್ಟೆಂಬರ್ 24ರಂದು ಕಡು ನೀಲಿ ಬಣ್ಣವನ್ನು ಧರಿಸಬೇಕು. 3ನೇ ದಿನದ ಪೂಜೆ ಮಾಡುವಂಥ ದುರ್ಗಾದೇವಿಯ ರೂಪ ಚಂದ್ರಘಂಟಾ ದೇವಿಯ ರೂಪವನ್ನು ನಾವು ಪೂಜಿಸ್ತೀವಿ. ಈ ಬಣ್ಣವು ಆಧ್ಯಾತ್ಮಿಕತೆಯ ಮತ್ತು ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಇದು ಸಂಪತ್ತನ್ನು ಕೂಡ ಪ್ರತಿನಿಧಿಸುತ್ತದೆ. ಈ ಬಣ್ಣವು ಕೂಡ ಈ ಕಡು ನೀಲಿ ಬಣ್ಣವು ಕೂಡ ದೇವಿಗೆ ಪ್ರಿಯವಾದ ಬಣ್ಣ. ಈ ಬಣ್ಣವನ್ನು ತಾವೆಲ್ಲರೂ ಕೂಡ ಈ ಬಣ್ಣದ ಬಟ್ಟೆಯನ್ನು ತಾವೆಲ್ಲರೂ ಕೂಡ ಧರಿಸಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ. ನವರಾತ್ರಿಯ 4ನೇ ದಿನ ಸೆಪ್ಟೆಂಬರ್ 25 ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ತಾಯಿ ದೇವಿ ಕೂಷ್ಮಾಂಡ ದೇವಿಯನ್ನು ನಾವು ಪೂಜಿಸ್ತೀವಿ. ಈ ಕೂಷ್ಮಾಂಡ ದೇವಿಗೆ ಹಳದಿಯ ವಸ್ತುಗಳು, ಹೂವುಗಳು ಮತ್ತು ಹಳದಿ ಬಣ್ಣದ ಬಟ್ಟೆಗಳು ತುಂಬ ಪ್ರಿಯವಾಗಿವೆ ಅಂತ ಹೇಳುತ್ತೆ. ಈ ಬಣ್ಣವು ಆಶಾವಾದವನ್ನು ಸಂಕೇತಿಸುತ್ತದೆ. ಹೊಸ ಆರಂಭಗಳಿಗೆ, ನಿಮ್ಮ ಒಂದು ಹೊಸ ವಿದ್ಯಾಭ್ಯಾಸ, ಉದ್ಯೋಗ ಅವಕಾಶಗಳು, ಹೊಸ ಮನೆ, ಪ್ಲಾಟ್ ಖರೀದಿಗೆ, ಏನೇ ಆಗಲಿ ಹೊಸ ಒಂದು ಆರಂಭಕ್ಕೆ ಈ ಬಣ್ಣ ಶುಭಕರ ಸಂಕೇತವಾಗಿದೆ. ನೀವು ಎಲ್ಲೇ ಹೋಗಬೇಕಾದ್ರೂ ಈ ದಿನ ಅಷ್ಟೇ ಅಲ್ಲ, ನವರಾತ್ರಿ ದಿನಗಳಲ್ಲಿ ಮಾತ್ರ ಅಲ್ಲದೆ ಬೇರೆ ದಿನಗಳಲ್ಲೂ ನೀವೇನಾದರೂ ಶುಭವಾಗಿ ಎಲ್ಲಿಗೋ ಹೋಗ್ತಾ ಇದ್ದೀರಾ, ಏನೋ ಆರಂಭ ಮಾಡ್ತಾ ಇದ್ದೀರಿ ಅಂದರೆ ಆಗ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ತಾಯಿ ದೇವಿ ಕೂಷ್ಮಾಂಡ ದೇವಿಯ ಒಂದು ಆಶೀರ್ವಾದ ನಿಮಗೆ ಸಿಗಲಿ ಅಂತ ಬಯಸ್ತೀನಿ. ನೆಕ್ಸ್ಟ್ ಬಣ್ಣ ಯಾವುದು ಅಂತ ನೋಡೋಣ. ನವರಾತ್ರಿಯ 5ನೇ ದಿನ ಸೆಪ್ಟೆಂಬರ್ 26ರಂದು ನಾವು ಹಸಿರು ಬಣ್ಣವನ್ನು ಧರಿಸಬೇಕು. ಈ ಹಸಿರು ಬಣ್ಣವನ್ನು ಇಷ್ಟಪಡುವಂತಹ ದೇವಿ ಯಾರು ಅಂದರೆ 6ನೇ ದಿನ ನಾವು ಪೂಜಿಸುವಂತಹ ದೇವಿ ಸ್ಕಂದ ಮಾತಾ.
ಸ್ಕಂದಮಾತಾ ದೇವಿಗೆ ಪ್ರಿಯವಾದ ಈ ಬಣ್ಣದ ಉಡುಪುಗಳನ್ನು ಧರಿಸುವುದರಿಂದ ಇದು ಸಮೃದ್ಧಿಯನ್ನು ನೀಡುತ್ತದೆ, ಸಾಮರಸ್ಯವನ್ನು ಉಂಟು ಮಾಡುತ್ತದೆ, ಸಂಪತ್ತು ಮತ್ತು ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈ ಬಟ್ಟೆ ದೇವಿಗೆ ಪ್ರಿಯವಾಗಿದೆ. ನೀವು ಕೂಡ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜಿಸುವುದರಿಂದ, ಆರಾಧಿಸುವುದರಿಂದ ನಿಮಗೆ ತುಂಬಾ ಒಳ್ಳೆಯ ಶುಭ ಫಲ ನೀಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಣ್ಣ ಯಾವುದು ಅಂತ ನೋಡೋಣ. ನವರಾತ್ರಿಯ 6ನೇ ದಿನ 27ರಂದು ನಾವು ಕಾತ್ಯಾಯನಿ ದೇವಿಯನ್ನು ಪೂಜಿಸ್ತೀವಿ. ಕಾತ್ಯಾಯನಿ ದೇವಿಗೆ ಪ್ರಿಯವಾದ ಬಣ್ಣ ಬೂದು ಬಣ್ಣ. ಈ ಬೂದು ಬಣ್ಣದ ಬಟ್ಟೆಯು ಜ್ಞಾನ ಮತ್ತು ಮನಸ್ಸಿನ ಶಾಂತಿ, ಏಕಾಗ್ರತೆಯನ್ನು ಸಂಕೇತಿಸುತ್ತದೆ. ಇದು ಭಾವನೆಗಳನ್ನು ಸ್ಥಿರವಾಗಿ ಇಡಿಸುತ್ತದೆ, ಆಲೋಚನೆಗಳನ್ನು ಸಮತೋಲನಗೊಳಿಸುತ್ತದೆ. ಈ ಬಣ್ಣವು ಅತ್ಯಂತ ಸುಂದರವಾಗಿ ಕಾಣಿಸುತ್ತೆ ಅಂತ ನನ್ನ ಭಾವನೆ. ಈ ಬಣ್ಣದ ಬಟ್ಟೆ ಕಾತ್ಯಾಯನಿ ದೇವಿಗೆ ತುಂಬ ಇಷ್ಟ. ನವರಾತ್ರಿಯ 7ನೇ ದಿನ ಸೆಪ್ಟೆಂಬರ್ 28ರಂದು ಕಿತ್ತಳೆ ಬಣ್ಣವನ್ನು ಧರಿಸಬೇಕು. ಕಿತ್ತಳೆ ಬಣ್ಣವನ್ನು ಇಷ್ಟಪಡುವ ದೇವಿ ದುರ್ಗಾದೇವಿಯ ರೂಪವಾದ ಕಾಳರಾತ್ರಿ ದೇವಿಯನ್ನು ನಾವು ಪೂಜಿಸ್ತೀವಿ. ಈ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಈ ಬಣ್ಣವು ಸಕಾರಾತ್ಮಕ ಭಾವನೆಗಳನ್ನು ಕೂಡ ಇದು ಪ್ರತಿಬಿಂಬಿಸುತ್ತೆ. ನಿಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು, ಒಳ್ಳೆಯದೇನೋ ಒಂದು ಬಯಸ್ತಾ ಇದ್ದೀರಾ, ಒಳ್ಳೇದು ಆಗಬೇಕು ಅಂತ ಅಂದ್ಕೊಂಡಾಗ ಈ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ನೀವು ಖಂಡಿತವಾಗ್ಲೂ ಧರಿಸ್ಬೋದು. ಈ 7ನೇ ದಿನ ತಾಯಿ ದುರ್ಗಾದೇವಿಯ 7ನೇ ರೂಪ ಕಾಳರಾತ್ರಿಯ ದೇವಿಯನ್ನು ಈ ಬಣ್ಣದ ಬಟ್ಟೆ ಧರಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ನಿಮ್ಮ ಸಕಾರಾತ್ಮಕ ಭಾವನೆಗಳು ಕೂಡ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಣ್ಣ ಯಾವುದು ಅಂತ ನೋಡೋಣ. ನವರಾತ್ರಿಯ 8ನೇ ದಿನ ಸೆಪ್ಟೆಂಬರ್ 29ರಂದು ನವಿಲು ಹಸಿರು. ಈ ನವಿಲು ಹಸಿರನ್ನು ಧರಿಸಿ ನೀವು ಆವತ್ತಿನ ದಿನ ಈ 8ನೇ ದಿನದ ದೇವತೆಯಾದ ಮಹಾಗೌರಿಯನ್ನು ಪೂಜಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಈ ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಮೃದ್ಧಿ ಆಗಬೇಕು, ನಮ್ಮ ಜೀವನದಲ್ಲಿ ನಾವು ಸಮೃದ್ಧಿನ ಕಾಣಬೇಕು, ಬೆಳವಣಿಗೆಯನ್ನು ಹೊಂದಬೇಕು ಅಂದರೆ ಹಸಿರು ಬಣ್ಣ ಕೂಡ ಬಹಳ ಮುಖ್ಯವಾಗುತ್ತದೆ. ತಾಯಿ ದೇವಿಯನ್ನು ನೀವು ಪ್ರಸನ್ನಗೊಳಿಸಬೇಕಾದ್ರೆ ಈ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದರಿಂದ ಅವರ ಒಂದು ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಣ್ಣ ಯಾವುದು ಅಂತ ನೋಡೋಣ. ನವರಾತ್ರಿಯ 9ನೇ ದಿನ ಸೆಪ್ಟೆಂಬರ್ 30ರಂದು ಸಿದ್ಧಿದಾತ್ರಿ ದೇವತೆಯನ್ನು ನಾವು ಪೂಜಿಸ್ತೀವಿ. ಈ ಬಣ್ಣವು ಪ್ರೀತಿಯನ್ನು ಸಂಕೇತಿಸುತ್ತದೆ ಮತ್ತು ಜೊತೆಗೆ ಗೌರವ ಮತ್ತು ಖುಷಿಯನ್ನು ಕೂಡ ಸಂಪಾದಿಸುತ್ತದೆ. ಈ ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ತಾಯಿ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಕರುಣೆ, ದೈವಶಕ್ತಿ ಮತ್ತು ಪ್ರೀತಿ ಎಲ್ಲವೂ ಕೂಡ ಲಭಿಸುತ್ತದೆ. ಯಾರಾದರೂ ನೀವು ಮ್ಯಾರೇಜ್ನ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಈ ಗುಲಾಬಿ ಬಣ್ಣದ ವಸ್ತುಗಳನ್ನು ತಾಯಿ ದೇವಿಗೆ, ಗುಲಾಬಿ ಹೂವುಗಳನ್ನು, ಗುಲಾಬಿ ಬಣ್ಣದ ಪೇಪರ್ನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಬರೆದು ದೇವಿಯ ಮುಂದಿಟ್ಟು ನೀವು ಅದನ್ನು ಕೋರ್ಕೊಳ್ಳೋದ್ರಿಂದ ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮತ್ತು ಮದುವೆ ಕೂಡ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಲೈಫ್ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಅವರು ಗುಲಾಬಿ ಬಣ್ಣದ ಹೂವುಗಳನ್ನು ಇಟ್ಟು ನೀವು ತಾಯಿ ದೇವಿಯನ್ನು ಪೂಜಿಸಿದಾಗ ನಿಮ್ಮ ಇಷ್ಟಾರ್ಥ ಬಯಕೆಗಳು ಸಿದ್ಧಿಯಾಗುತ್ತವೆ. ಸಿದ್ಧಿದಾತ್ರಿ ಎಲ್ಲವನ್ನು ಸಿದ್ಧಿ ಮಾಡ್ತಾಳೆ. ನಂತರ 10ನೇ ದಿನ ನಾವು ವಿಜಯದಶಮಿಯನ್ನು ಆಚರಿಸಿ ಆ ದಿನ ನೀವು ಯಾವ ಹೊಸ ಬಟ್ಟೆಯನ್ನು ತೊಗೊಂಡು ಬಂದಿರ್ತೀರೋ ಮನೆಗೆ ಅದೇ ಬಟ್ಟೆಗಳನ್ನು ಧರಿಸಿ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು. ಈ ವಿಜಯದಶಮಿ ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಕಲ ಸೌಭಾಗ್ಯಗಳನ್ನು, ಆಯುಷನ್ನು, ಸಿರಿ ಸಂಪತ್ತನ್ನು ಕರುಣಿಸಲಿ ಅಂತ ನಾನು ಕೂಡ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.